ಇಲ್ಲಿ 25,000 ಆಯ್ತು ಪ್ಲಸ್ 15,000 ಟೋಟಲ್ ನಿಮ್ಗೆ ಮಿನಿಮಮ್ ಅರೌಂಡ್ 40,000 ಮಂತ್ಲಿ ಎಕ್ಸ್ಪೆನ್ಸಸ್ ಆಗತ್ತೆ ಜಿಮ್ಗೆ ಸೇರ್ಬೇಕು ಅಂತ ಅಂದ್ರೆ. ಆನ್ಲೈನ್ ಅಲ್ಲಿ ಒಬ್ರು ಲೇಡಿ ಹೇಳದ್ ಕೇಳ್ದೆ, ಪ್ರೋಟೀನ್ ಪೌಡರ್ ಎವ್ರಿ ಮಂತ್ ಅರೌಂಡ್ 4,000 ಅಂತೂ ಹೋಗೇ ಹೋಗುತ್ತೆ. ಕ್ರಿಯೇಟಿನ್, ಫಿಶ್ ಆಯಿಲ್, ಮಲ್ಟಿವಿಟಮಿನ್, ಅದಾದ್ಮೇಲೆ BC+, ಪ್ರೀ ವರ್ಕೌಟ್ ಮತ್ತೆ ಪೋಸ್ಟ್ ವರ್ಕೌಟ್ ಎಲ್ಲ ಬರುತ್ತೆ. 4,000 ಬರುತ್ತೆ 1 ಮಂತ್ ಅಲ್ಲಿ. ಸೊ ಎಷ್ಟಾಯ್ತು? 5 + 4 9,000 ಆಯ್ತಾ? ಎಷ್ಟು ನಾಲೆಡ್ಜ್ ಇದೆ ಅವ್ರ ಬಗ್ಗೆ ನಂಗೆ ಐಡಿಯಾ ಇಲ್ಲ. ಅವ್ರೇನ್ ಫಾಲೋ ಮಾಡ್ತಾ ಇದ್ದಾರೆ, ಅವ್ರೇನ್ ತಗೊಂತಿದ್ದಾರೆ ಅದನ್ನ ಹೇಳಿದ್ದಾರೆ. ಬಟ್ ಕರೆಕ್ಟ್ ಆಗಿ ಹೇಳೋದಾದ್ರೆ ಅಷ್ಟು ನಿಮ್ಗೆ ಅವಶ್ಯಕತೆ ಇಲ್ಲ. ನೀವು 6 ಪ್ಯಾಕ್ ಮಾಡಬೇಕು, ಎಕ್ಸ್ಟ್ರೀಮ್ ಲೆವೆಲಲ್ಲಿ ಗುಡ್ ಫಿಸಿಕ್ ಹೊಂದಬೇಕು ಅಂತ ಅಂದರೆ ಅರ್ಧ kg ಚಿಕನ್ನು ಸಾಕು. ನಿಮಗೆ 120 ರೂಪಾಯಿಗೆ ಅರ್ಧ kg ಸಿಗುತ್ತೆ. 125 ಗ್ರಾಮಿಂದ 150 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ಮೋರ್ ದೆನ್ ಸಫಿಷಿಯಂಟು. ಈ ಕಂಡೀಷನಲ್ಲಿ ನಿಮಗೆ BC+A ಆಗಿರಲಿ, E+A ಆಗಿರಲಿ, ಇನ್ನೊಂದಷ್ಟು ಸಪ್ಲಿಮೆಂಟ್ ನೆಸೆಸಿಟಿನೇ ಇಲ್ಲ. ಫಿಶ್ ಆಯಿಲು, ಕ್ರಿಯೇಟಿನು ಇದೆಲ್ಲ ವೆರಿ ಲೆಸ್ ಎಫೆಕ್ಟಿವ್ ನಿಮಗೆ ಒಂದು ಫಿಸಿಕ್ ಮಾಡಕ್ಕೆ. ಇದು ಏನು 6 ಪ್ಯಾಕ್ ಮಾಡಕ್ಕೆ ಅಥವಾ ಬೇಸಿಕ್ ಹೆಲ್ತ್ ಅಂಡ್ ಫಿಟ್ನೆಸ್ ಮಾಡ್ತಿದ್ದೀರಾ ಅಂತ ಅಂದ್ರೆ 1/4 kg ಚಿಕನ್ ಸಾಕು, 60 ರೂಪಾಯಿಗೆ ಸಿಗುತ್ತೆ. ಅಥವಾ 10 ಮೊಟ್ಟೆ, ಬೆಳಗ್ಗೆ 3, ಮಧ್ಯಾಹ್ನ 4, ರಾತ್ರಿ 3, ಜೊತೆಗೆ ನಿಮ್ ರೆಗ್ಯುಲರ್ ಮನೇಲಿ ಏನ್ ಮಾಡ್ತಾರೆ, ಚಿತ್ರಾನ್ನ, ಪುಳಿಯೋಗರೆ, ಬಿಸಿಬೇಳೆ ಬಾತು, ದೋಸೆ, ಇಡ್ಲಿ ಅದನ್ನ ತಿಂದ್ರೆ ಸಾಕು. ದಿನಕ್ಕೆ 60 ರೂಪಾಯಿ ಬಿತ್ತು ಬೇಸಿಕ್ ಹೆಲ್ತ್ ಅಂಡ್ ಫಿಟ್ನೆಸ್ಗೆ. ತಿಂಗಳಿಗೆ 1,800 ಆಯ್ತು. ವಾರದಲ್ಲಿ ಒಂದ್ಸತಿ ನಿಮ್ಗೆ ಡ್ರಿಂಕ್ ಮಾಡೋ ಅಭ್ಯಾಸ ಇದೆ ಅಂತ ಅಂದ್ರೆ 500 ರೂಪಾಯಿ ಖರ್ಚು ಬೇಕೇ ಬೇಕು. ತಿಂಗಳಿಗೆ 2,000 ಆಯ್ತು. ಫಿಟ್ ಆಗ್ಬೇಕು ಅಂತ ಕುಡಿಯೋದ್ ಬಿಡ್ತಾ ಇದೀನಿ ಅಂತ ಅಂದ್ರೆ ಅಲ್ಲಿ ದುಡ್ಡು ಇಲ್ಲೇ ಅರೇಂಜ್ ಆಗೋಯ್ತು ನಿಮ್ಗೆ. ಈವನ್ ಮಲ್ಟಿವಿಟಮಿನ್ ನೀವು ಸ್ಪೋರ್ಟ್ಸ್ ಬ್ರ್ಯಾಂಡ್ಗೆ ಹೋಗ್ತೀರಾ ಅಂತ ಅಂದರೆ ಅನ್ನೆಸೆಸರಿ ಎಕ್ಸ್ಪೆನ್ಸ್ ಇರುತ್ತೆ. ಬಿಕಾಸ್ ಮಾರ್ಕೆಟಿಂಗ್ ಕಾಸ್ಟು, ಪ್ಯಾಕಿಂಗು, ಅಡ್ವರ್ಟೈಸ್ಮೆಂಟು, ಅಥ್ಲೆಟ್ಸ್ಗೆ ದುಡ್ಡು ಪೇ ಮಾಡಬೇಕು, ಅದನ್ನು ಪ್ರಮೋಟ್ ಮಾಡೋಕ್ಕೆ ಈ ಥರ ಇರುತ್ತೆ. ಫಾರ್ಮಾ ಗ್ರೇಡ್ ತೊಗೊಳ್ತೀರಾ ಅಂದರೆ 40 ರೂಪಾಯಿಂದ 50 ರೂಪಾಯಿಗೆ 30 ಟ್ಯಾಬ್ಲೆಟ್ಸ್ ಬರುತ್ತೆ. ದಿನಕ್ಕೆ 1.5 ರೂಪಾಯಿ ಆಯಿತು. ಒಂದು ಚಾಕ್ಲೇಟು, ಸಿಗರೇಟ್ಸ್ ಇದಾದ್ಮೇಲೆ ಒಂದು ಹ್ಯಾಪಿಡೆಂಟ್ ತೊಗೊಳ್ತೀರಲ್ಲ ಆ ಪ್ರೈಸಲ್ಲಿ ನಿಮಗೆ ಎಲ್ಲ ನ್ಯೂಟ್ರಿಯೆಂಟ್ಸು ಸಿಗುತ್ತೆ. ಉಳಿದ ಸಪ್ಲಿಮೆಂಟ್ಸ್ ಎಲ್ಲ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. E+A, BC+A ಅಂತೂ ಬೇಕಾಗದೇ ಇಲ್ಲ ನಿಮ್ಗೆ. ಇವಾಗ ಫುಡ್ ಸ್ಕೇಲ್ ತಗೊಬಹುದು, ಅಥವಾ ಸ್ಟ್ರಾಪ್ಸ್, ವ್ರಿಸ್ಟ್ ಸ್ಟ್ರಾಪ್ಸ್, ನೀ ಸ್ಟ್ರಾಪ್ಸ್, ಬೆಲ್ಟ್ ಆಗಿರ್ಬೋದು, ಅದು ಇದಕ್ಕೆ ಅದೆಲ್ಲ ಸೇರಿ ಒಂದು 2,000 ಅನ್ಕೊಂಬಿಡಿ. ನಿಮ್ದು ಫುಡ್, ಎಸ್ಪೆಷಲಿ ನೀವು ಡಯಟ್ ಸ್ಟ್ರಿಕ್ಟ್ ಆಗಿ ಮಾಡ್ತಾ ಇದ್ದೀರಾ ಅಂದಾಗ ಬರೀ ಫುಡ್ಡಿಗೆನೆ ನಿಮ್ಗೆ ಮಿನಿಮಮ್ 10,000 to 15,000 ಹೋಗುತ್ತೆ. ನಿಮ್ದು ಜಿಮ್ ಫಿಟ್ಸ್ ಅದು ಇದು ತಗೊಂಡಾಗ ಅದಕ್ಕೊಂದು 3,000 ಅನ್ಕೊಳ್ಳಿ, 24,000 ಆಯ್ತು. ಇನ್ನ ಔಟ್ಫಿಟ್, ಬಟ್ಟೆ ವಿಚಾರ ಬಂತ ಅಂದ್ರೆ ಜಿಮ್ ಗ್ಲೌಸ್ ಏನು ಅವಶ್ಯಕತೆ ಇಲ್ಲ. ಶರ್ಟು ನಾನು 100 ರೂಪಾಯಿಗೆ ಡಿಮಾರ್ಟ್ ಅಲ್ಲಿ ತಗೊಂತೀನಿ. ಪ್ಯಾಂಟು ಅವಾಗ 400 ರೂಪಾಯಿಗೆ ಫುಟ್ಪಾತ್ ಅಲ್ಲಿ ಪರ್ಚೇಸ್ ಮಾಡ್ತಿದ್ದೆ. ಈಗ ಅದೇ ಕ್ವಾಲಿಟಿ ನಿಮ್ಗೆ 200-250ಗೆಲ್ಲ ಅಮೆಝಾನ್, ಫ್ಲಿಪ್ಕಾರ್ಟ್ ಅಲ್ಲಿ ಸಿಗುತ್ತೆ ಅಥವಾ ಮೀಶೋದಲ್ಲಿ ಸಿಗುತ್ತೆ. ಇನ್ನು ಶೂಸು ಅಷ್ಟೇ 300-400 ರೂಪಾಯಿ ಕೊಟ್ರೆ ಅದು ಕ್ವಾಲಿಟಿ ಶೂಸ್ ಬರುತ್ತೆ. ಇಷ್ಟೇ ಖರ್ಚಾಗೋದು. ಆಮೇಲೆ ಈ ಕಿಚನ್ ಸ್ಕೇಲು ಇದೆಲ್ಲ ಲೈಫ್ ಟೈಮ್ ಅಲ್ಲಿ ಒಂದ್ಸತಿ ಇನ್ವೆಸ್ಟ್ಮೆಂಟ್ ಅಷ್ಟೇ. ಪ್ರತಿ ತಿಂಗಳು ನೀವು ಕಿಚನ್ ವೇಟ್ ಸ್ಕೇಲು, ಬಾಡಿ ವೇಟ್ ಸ್ಕೇಲ್ನೆಲ್ಲ ಪರ್ಚೇಸ್ ಮಾಡಕ್ ಹೋಗಲ್ಲ.